ರಾಜಣ್ಣ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಹೆಚ್ಚಾಗಿದೆ ಟಾಕ್ ವಾರ್. ಮಾಜಿ ಸಚಿವ ಹಾಲಿ ಶಾಸಕ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಜೊತೆಗೆ ಅವ್ರ ಬೆಂಬಲಿಗರು ಹೀಗೆ ಒಬ್ಬರಿಗೊಬ್ರು ಹೇಳಿಕೆಗಳನ್ನ ಕೊಡ್ತಾರೆ. ಇನ್ನು ರಾಜಣ್ಣ ಬಗ್ಗೆ ಶಾಸಕ ಬಾಲಕೃಷ್ಣ ಹೇಳಿಕೆ ವಿಚಾರಕ್ಕೆ ಮಾಗಡಿ ಬಾಲಕೃಷ್ಣಗೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜಣ್ಣ ನಮ್ಮ ಜಿಲ್ಲೆಯವರು, ಬಹಳ ಆತ್ಮೀಯರು ಕೂಡ ನಮಗೆ. ರಾಜಣ್ಣ ಕಾಂಗ್ರೆಸ್ ಬಿಡ್ತೀನಿ ಅಂತ ಹೇಳಿಲ್ಲ, ಸುಮ್ಮನೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಈ ರೀತಿ ಹೇಳಿಕೆಗಳು ಮತ್ತು ಚರ್ಚೆಗಳು ಅನಾವಶ್ಯಕ. ಟೀಕೆ ಟಿಪ್ಪಣಿ ಇರ್ತಾವೆ, ಅದನ್ನೇ ಆಧಾರವಾಗಿ ತೆಗೆದುಕೊಳ್ಳೋದಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ಬಾಲಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರೋ ಹೇಳಿಕೆಗೆ ಸಂಬಂಧಪಟ್ಟಂತೆ ತಿರುಗೇಟನ್ನು ಕೊಟ್ಟಿದ್ದಾರೆ ಪರಮೇಶ್ವರ್. ರಾಜಣ್ಣ ನಮ್ಮ ಜಿಲ್ಲೆಯವರು, ನಮ್ಮ ಶಾಸಕರು, ನಮ್ಮ ಸಚಿವರಾಗಿದ್ದವರು, ನನಗೆ ತುಂಬ ಆತ್ಮೀಯ ಸ್ನೇಹಿತ. ನಾವಿಬ್ಬರು ಕ್ಲಾಸ್ಮೇಟ್ಸು. PUC ನಲ್ಲಿ ನಾವಿಬ್ಬರು ಒಂದೇ ಸೆಕ್ಷನ್ನಲ್ಲಿ ಇದ್ದವರು, ಗೌರ್ಮೆಂಟ್ ಕಾಲೇಜಲ್ಲಿ ತುಮಕೂರಲ್ಲಿ. ರಾಜಣ್ಣ ಯಾವತ್ತೂ ನಾನು ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಇದಕ್ಕಿದ್ದಂಗೆ ಇವ್ರುಗಳೇನೆ ಸೃಷ್ಟಿ ಮಾಡ್ಕೊಂಡ್ಬಿಟ್ರೆ ಅದರ ಅರ್ಥ ಏನಿದೆ? ಅದರಲ್ಲೂ ಸುಮ್ಮನೆ ಏನೋ ಒಂದು ಕಡೆ ರಾಜಕೀಯ ಮಾತಾಡೋವಂಥದ್ದು ಸರಿ ಕಾಣಿಸ್. ರಾಜಣ್ಣ ಕಾಂಗ್ರೆಸ್ನಲ್ಲಿ ಇರ್ತಾರೆ. ಅವ್ರೇನು ನೀವು ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಕೂಡ ಅವರನ್ನು ಸಂಪುಟದಿಂದ ಕೈ ಬಿಟ್ಟಾಗಲೂ ಕೂಡ ಅವ್ರೇನು ಹೇಳಿಲ್ಲ. ಎಲ್ಲೂ ಅನವಶ್ಯಕವಾದ ಚರ್ಚೆ, ಇವೆಲ್ಲ ಅನವಶ್ಯಕವಾದ ಚರ್ಚೆಗಳು. ಟೀಕೆ ಟಿಪ್ಪಣಿಗಳು ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ, ಸಾರ್ವಜನಿಕ ಬದುಕಿನಲ್ಲಿ ಟೀಕೆ ಟಿಪ್ಪಣಿಗಳು ಇರುತ್ತೆ. ನಾವು ಒಳ್ಳೇದು ಮಾಡಿರ್ತಾರೆ, ಕೆಟ್ಟದ್ದು ಮಾಡಿರ್ತಾರೆ. ಅದರ ಟಿಪ್ಪಣಿ ಇಲ್ಲ ಅಂತ ಯಾರು ಹೇಳ್ತಾರೆ? ಅಲಿಗೇಷನ್ಸ್ ಯಾರ ಮೇಲೆ ಏನು ಬೇಕಾದರೂ ಹೇಳ್ಬೋದು. ಅದಕ್ಕೆ ಪುರಾವೆಗಳಿರಬೇಕು, ಅದಕ್ಕೆ ಎಲ್ಲ ಪ್ರೂಫ್ಗಳಿರಬೇಕು. ಅವೆಲ್ಲ ನೋಡಿ ಮಾತಾಡಬೇಕಾಗ್ತದೆ. ಸುಮ್ಮನೆ ನಾವು ಹೇಳಿಕೆಗಳಿಗೋಸ್ಕರ ಹೇಳಿಕೆ ಮಾಡೋದು ಸರಿ ಇರಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ರಾಜಣ್ಣ ಈಗ ಕಾಂಗ್ರೆಸ್ ಬಿಡೋದಿಲ್ಲ ಅಷ್ಟೇ. ಯಾಕೆ ಸರ್ ಮತ್ತೆ ಬಾಲಕೃಷ್ಣ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ರಾಜಣ್ಣ ಅವ್ರಿಗೆ ಅಂತ ಈ ತರ ಟೀಕೆ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಯಾರು ಕೊಡಬೇಕು? ಅವರವರೇ ಕೊಟ್ಕೋಬೇಕು. ನಾವು ಮಧ್ಯದಲ್ಲಿರೋರು ಮೂರನೇವ್ರು ಹೋಗಿ ನಾವು ಉತ್ತರ ಕೊಡಕ್ಕೆ ಆಪ್ತರಾದ್ರೆ ಹಂಗಲ್ಲ. ಅದಕ್ಕೆ ಹೇಳಿದೆ ನಾನು, ಆಪ್ತ ಆಗಿರೋದಕ್ಕೆ, ನಮ್ಮ ಜಿಲ್ಲೆಯವರಾಗಿರೋದಕ್ಕೆ ಅವ್ರ ಪಕ್ಷ ಬಿಡೋದಿಲ್ಲ ಅಂತ ಹೇಳಿ. ಏನೂ ಆಗಿಲ್ಲ. ಯಾಕಾಗ್ತಾರೆ? ಒಬ್ಬಂಟಿ ಪಕ್ಷ ಇಲ್ವಾ? ರಾಜಣ್ಣ ನಮ್ಮ ಜಿಲ್ಲೆ